ಗಜಾನನಂ ಭೂತಗಣಾಧಿಸೇವಿತಂ ಕಪಿಸ್ತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣೋ ನಮಾಮಿ ವಿಘ್ನೇಶ್ವರ ಪಾದಪಂಕಜೋ ನಮಾಮಿ ವಿಘ್ನೇಶ್ವರ ಪಾದಪಂಕಜೋ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಗ್ರಾಮದ ಅತಿದೇವರುಗಳ ಪಾದಕ್ಕೆ ಗೋವಿಂದ. ಜಯಾಗರ ನಮ ಪಾರ್ವತಿ ಪದಹರ. ಸಹೃದಯ ಪ್ರೀತಿಯ ಬಂಧುಗಳೇ, ಕಥೆಯನ್ನ ಕೇಳುವಾಗ ಆ ಭಗವಂತನ ನಾಮವನ್ನು ನಮ್ಮ ಹೃದಯದೊಳಗಡೆ ತುಂಬಿಕೊಳ್ಳಬೇಕು. ಪರಮೇಶ್ವರನೇ ಧರೆಗಿಳಿದು ಬಂದಿದ್ದಾನೇನೋ, ನಮ್ಮನ್ನೆಲ್ಲರೂ ಕಾಪಾಡ್ತಾನೇನೋ ಅನ್ನುವಂಥ ಆಸೆಯೊಂದಿಗೆ ನಮ್ಮ ಕಷ್ಟ ಸುಖಗಳನ್ನು ಆ ಪರಮಾತ್ಮನ ಪಾದದೊಳಗಡೆ ಹಾಕಿ ನಾವೆಲ್ಲ ಈ ಕಥೆಯನ್ನು ಕೇಳಬೇಕು. ಭಗವಂತನನ್ನು ಧ್ಯಾನ ಮಾಡೋದು ಹೇಗೆ ಅಂದರೆ, ಅವನ ಧ್ಯಾನ ಮಾಡಿದಾಗ ಆ ಪರಮಾತ್ಮ ಹೇಗೆ ಓಡೋಡಿ ಬರ್ತಾನೆ, ಯಾವ ರೀತಿಯಾಗಿ ಹೇಳಿದೆ, ನಾವು ಅವನ್ನ ಪ್ರೀತಿಯಿಂದ ಪೂಜೆ ಮಾಡಿದ್ರೆ ಯಾವ ರೀತಿಯಾಗಿ ನಮ್ಮನ್ನು ಸಲಹುತ್ತಾನೆ ಅಂದರೆ, ಬಿಡದವನ ಆಚರಿಸೇ ದೇವಾ ಸಲಹೆನುತ್ತಾ, ಬಿಡದವನ ಆಚರಿಸೇ ಓಡೋಡಿ ಬಂದು ಸಲಹುವನು ದೇವಾದಿದೇವಾ. ಭಗವಂತನನ್ನು ನಾವು ಪ್ರೀತಿಯಿಂದ ಕಾಣುವಾಗ ಆ ತಾಯಿ ಮಗುವನ್ನ ಕೂಗಿದಷ್ಟು ಸಂತೋಷವಾಗಿ ಓಡೋಡಿ ಬರ್ತಾನಂತೆ ಪರಮಾತ್ಮ. ಎಳೆ ಮಗು ಅಮ್ಮ ಎಂದು ಕರೆದಾಗ ತನ್ನೆನಿತ ಕಾರ್ಯಗಳ ಬಿಟ್ಟು ಓಡೋಡಿ ಬರುವ ಹಾಗೆ ಆ ಭಗವಂತ ನಮ್ಮೆಡೆಗೆ ಬರ್ತಾನೆ. ಅದಕ್ಕೆ ನಾವು ಮಧ್ಯೆ ಹರಿಕತೆ ಮಾಡುವಾಗ ಗೋವಿಂದ, ನಾರಾಯಣ, ಪರಮೇಶ್ವರ, ಮನೆ ದೇವರು ಅಂತ ಅವರನ್ನ ಸ್ಮರಣೆ ಮಾಡುವಂಥದ್ದು. ಹಾಗಾಗಿ ಆ ಭಗವಂತನನ್ನ ಪ್ರೀತಿಯಿಂದ ನೀವೊಂದು ಒಳ್ಳೆ ಕಥೆಯನ್ನು ಆಯ್ಕೆ ಮಾಡಿಸ್ಕೊಂಡಿದ್ದೀರಿ. ಭೂಕೈಲಾಸ ಅಥವಾ ರಾವಣೇಶ್ವರನ ಮಾತೃಭಕ್ತಿ. ತಾಯಿಗೆ ಎಂಥ ಪ್ರೀತಿ ಮಕ್ಕಳ ಮೇಲೆ ಅಂದ್ರೆ, ಜಗತ್ತಿನೊಳಗಡೆ ಯಾರು ಕೂಡ ಅಂತ ಒಳ್ಳೆ ಪ್ರೀತಿಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆ ತಾಯಿ ತಂದೆಯರು ಕೊಡುವಂತ ಪ್ರೀತಿ ಇದೆಯಲ್ಲ, ಜಗತ್ತಿನಲ್ಲಿ ಅಂತ ನಿಷ್ಕಲ್ಮಶವಾದ ಪ್ರೀತಿ ಎಲ್ಲಿಂದಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ತಾಯಿ ತಂದೆಯರ ಸೇವೆಯನ್ನು ಮಾಡಿದ್ರೆ, ಅವರ ಕಣ್ಣಲ್ಲಿ ನೀರು ಬರದ ಹಾಗೆ ನೋಡ್ಕೊಂಡ್ರೆ, ಅವರಿಗೆ ಅನವರತ ಯಾವತ್ತೂ ನೋವು ಆಗದಾಗೆ ಅವ್ರ ಜೊತೆಲಿ ಮಾತಾಡಿದ್ರೆ, ದೇವರನ್ನ ನೀವು ಪೂಜೆ ಮಾಡೋದಷ್ಟೇ ಪುಣ್ಯ ನಿಮಗೆ ಪ್ರಾಪ್ತವಾಗುತ್ತೆ ಅಲ್ವಾ ಸ್ವಾಮಿ? ದೇವಸ್ಥಾನದಲ್ಲಿ ದೇವರನ್ನ ಪೂಜೆ ಮಾಡೋದು, ಆಮೇಲೆ ಮೊದಲು ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಯಾಕೆಂದ್ರೆ ಅಪ್ಪ ಅವನ್ನ ಬೀದಿಗೆ ತಳ್ಳಿ ನಾವು ಹಲವಾರು ದೇವರಿಗೆ ಕಿರೀಟ ಹಾಕ್ಸಿದ್ರೆ, ಅಥವಾ ಹಲವಾರು ದೇವರಿಗೆ ಅಭಿಷೇಕ ಮಾಡಿಸಿದ್ರೆ, ಹಲವಾರು ದೇವರುಗಳಿಗೆ ಸೀರೆ ಉಡಿಸಿದ್ರೆ ಏನು ಪ್ರಯೋಜನ ಬಂತು ಅಲ್ವಾ? ಮೊದಲು ಮನೇಲಿರೋ ತಾಯಿ ತಂದೆ ಅವರು ದೇವರು ಅಂತ ಕಾಣಬೇಕು ನಾವು. ಅವತ್ತಿನ ಕಾಲದಲ್ಲೆಲ್ಲ ಮಕ್ಕಳನ್ನ ಹಂಗೆ ಬೆಳೆಸ್ತಾ ಇದ್ರು. ತಾಯಿಯೇ ದೇವರು, ತಂದೆಯೇ ಗುರುವನ್ನು ಬೆಳೆಸ್ತಿದ್ರು. ಅವತ್ತಿನ ಮಕ್ಕಳು ಯಾರಾದ್ರೂ ಒಂದು ಅನಾಥಾಶ್ರಮ ಕರ್ಕೊಂಡು ಹೋಗ್ಬಿಡ್ತಿದ್ರ ಮಕ್ಕಳನ್ನ, ಆ ತಂದೆ ತಾಯಿಗಳನ್ನ? ಇಲ್ಲ, ಏನೇ ಕಷ್ಟ ಆಗ್ಲಿ ಮನೇಲಿ ಇಟ್ಕೊಂಡು ಸಾಕ್ತಿದ್ರು. ಕಷ್ಟ ಸುಖ ಪ್ರೀತಿಯಿಂದ ಕೊನೆಗಟ್ಟ ಕೊಡ್ತಿದ್ರು. ಇವಾಗ ಪ್ರತಿ ಹಳ್ಳಿನಲ್ಲೂ, ಪ್ರತಿ ಊರುಗಳಲ್ಲೂ, ಸಿಟಿಗಳಲ್ಲೂ ಈಗ ಅನಾಥಾಶ್ರಮ, ವೃದ್ಧಾಶ್ರಮ ಆಗ್ತಾ ಇದೆ. ತಂದೆ ತಾಯಿಗಳನ್ನ ನಾಯಿ ಮರಿ ತಗೊಂಡೋಗ್ ತರ ಬಿಡ್ತಾ ಇದ್ದೀವಿ. ಅದಲ್ಲ, ಇವತ್ತಿನ ಕತೆ ಪ್ರಮುಖವಾಗಿ ಇರೋದೇ ತಾಯಿಯ ಮಮತೆಯ ಮೇಲೆ ನಿಂತಿರುವಂತ ಕತೆ ಇದು. ನೋಡಿ, ರಾವಣೇಶ್ವರನ ನಾವು ರಾಕ್ಷಸ, ಕೆಟ್ಟವನು ಅಂತೀವಲ್ವಾ, ಆದ್ರೆ ಅವನೊಳಗೊಬ್ಬ ತಾಯಿಯನ್ನ ಪ್ರೀತಿಸುವಂತ ಒಳ್ಳೆ ಮಗ ಇದ್ದ, ಸಕಲ ವಿದ್ಯೆ ಪಾರಂಗತನಾಗಿದ್ದ.
ಸಂಗೀತ ಕಲೆಯಲ್ಲಿ ಬಹಳ ಆಸಕ್ತಿ ಹೊಂದಿದ್ದ ರಾವಣೇಶ್ವರ. ಬಹಳಷ್ಟು ಬಿಲ್ವಿದ್ಯೆಗಳನ್ನು ಕಲಿತಿದ್ದ, ಮಹಾಜ್ಞಾನಿಯಾಗಿದ್ದ. ಅದರ ಜೊತೆಗೆ ಅವನು ಬಹಳ ಪ್ರೀತಿಯ ಅವನ ಮಹಾದೇವನ ಭಕ್ತನಾಗಿದ್ದ, ಶಿವಭಕ್ತನಾಗಿದ್ದ ಆ ರಾವಣ. ಅವನ ಕಥೆಯನ್ನ ಕೇಳಿ ನಾವೆಲ್ಲ ಆ ಭಗವಂತನ ಕರುಣೆಗೆ ಪಾತ್ರರಾಗೋಣ ಎಂಬುದಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಕಥಾ ಶ್ರವಣ ಮಾಡೋ ಹರ, ಕಥಾ ಶ್ರವಣ ಮಾಡೋ. ಕಥಾ ಶ್ರವಣ ಮಾಡೋ ಹರ, ಕಥಾ ಶ್ರವಣ ಮಾಡೋ, ಕಥಾ ಶ್ರವಣ ಮಾಡೋ. ಪಾಪಗಳೆಲ್ಲವ ಕಳೆದು ಹೋಗುವ, ಪಾಪಗಳೆಲ್ಲ ಕಳೆದು ಹೋಗುವ ಶಿವನ ಕಥೆಯ ಆಲಿಸಿ ಕೇಳು. ಕಥಾ ಶ್ರವಣ ಮಾಡೋ ಹರ, ಕಥಾ ಶ್ರವಣ ಮಾಡೋ. ಲಕ್ಷ್ಮೀ ರಮಣ ಗೋವಿಂದ. ಪ್ರಾರಂಭದಲ್ಲಿ ಆ ಭಗವಂತನ ಅನುಗ್ರಹವನ್ನ ಪಡೆದಂತ ಆ ರಾವಣೇಶ್ವರ ತ್ರಿಕುಟಾಚಲ ಪರ್ವತದಲ್ಲಿರ್ತಕ್ಕಂಥ ಆ ಲಂಕೆಗೆ ಒಡೆಯನಾಗಿದ್ದಾನೆ. ಸ್ವರ್ಣ ಲಂಕೆಗೆ ಅಧಿಪತಿ ಆ ಮಹಾನುಭಾವ ರಾವಣ. ತನ್ನ ತಾಯಿಯಾಗಿರ್ತಕ್ಕಂಥ ಕೈಕಸಾದೇವಿಯ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದಂತ ಮಹಾನುಭಾವ ಪ್ರತಿನಿತ್ಯ ತಾಯಿಯನ್ನ ಅನವರತ ಅವನು ಪೂಜಿಸ್ತಿದ್ದ. ತಾಯಿಯ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದರೂ ಕೂಡ ಅವನು ಸಹಿಸಿಕೊಳ್ಳೋದಿಲ್ಲ. ಒಂದು ದಿನ ಕಾಷಾಯ ದಂಡವನ್ನ ತೊಟ್ಟು ದೇವಾನುದೇವತೆಗಳ ಮೇಲೆ ಯುದ್ಧಕ್ಕೆ ದಂಡೆತ್ತಿ ಹೊರಟಿದ್ದಾನೆ ಮಹಾನುಭಾವ. ಮಹಾತಾಯಿ ಕೈಕಸಾದೇವಿಯ ಅನುಗ್ರಹವನ್ನ ಪಡೆದು ಆ ದೇವಾನುದೇವತೆಗಳ ಮೇಲೆ ದಂಡೆತ್ತಿ ಹೊರಟಿದ್ದಾನೆ ಮಹಾನುಭಾವ. ಆ ದಶಕಂಠ ರಾವಣ. ಇತ್ತ ತಾಯಿ ಮಗ ಹೋದ ಮೇಲೆ ಆ ಸ್ವರ್ಣ ಲಂಕೆಯ ಅರಮನೆಯ ಒಂದು ಕೋಣೆಯಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅಯ್ಯೋ, ಏನು ವಿಧಿ ವಿಚಿತ್ರವೋ, ದೇವಾ ಮಹಾದೇವ ಪರಮೇಶ್ವರ, ನನ್ನ ಮಗನನ್ನ ಎಲ್ಲರೂ ಕೆಟ್ಟವನು 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 ಅಂತ ಇದ್ದಾರೆ. ಯಾರ ಬಾಯಲ್ಲೂ ಅವನ ಬಗ್ಗೆ ಒಳ್ಳೆ ಮಾತಿಲ್ಲ. ನನ್ನ ಮಗನಿಗೆ ಏನಾದ್ರೂ ಮಾಡಿ ಒಳ್ಳೇದು ಮಾಡಬೇಕಲ್ಲ ಅಂದಾಗ ತನ್ನ ಕುಲಗುರುಗಳಾಗಿರ್ತಕ್ಕಂಥ ಆ ಶುಕ್ಲಾಚಾರ್ಯರನ್ನ ಆ ತಾಯಿ ಪ್ರಾರ್ಥನೆ ಮಾಡಿ ಕರೆದಿದ್ದಾಳೆ. ಗುರುವೇ, ಶ್ರೀ ಗುರುವೇ, ಗುರುವೇ, ಶ್ರೀ ಗುರುವೇ, ಕೃಪೆ ತೋರೋ. ಶುಕ್ಲಾಚಾರ್ಯರು ತಟ್ಟನೆ ಅಲ್ಲಿಗೆ ಬಂದಿದ್ದಾರೆ. ನೋಡಿ, ಯಾರಾದ್ರೂ ನಮ್ಮ ಮನೆಯಲ್ಲಿ ಒಂದು ಪೂಜೆ ಪುನಸ್ಕಾರ ಮಾಡ್ತೀವಿ ಅಂತ ಅಂದ್ರೆ ತನ್ನ ಕುಲಗುರುಗಳಾಗಿರ್ತಕ್ಕಂಥ ಆ ಶುಕ್ಲಾಚಾರ್ಯರನ್ನ ತಾಯಿ ಪ್ರಾರ್ಥನೆ ಮಾಡಿ ಕರೆದಿದ್ದಾಳಂತೆ. ನೋಡಿ, ಬಂದವರೇ ಶುಕ್ಲಾಚಾರ್ಯರು ಕೇಳ್ತಿದ್ದಾರೆ, ತಾಯಿ ಕೈಕಸಾದೇವಿ, ಏನಮ್ಮ ನನ್ನನ್ನು ಇಷ್ಟೊಂದು ಆತ್ರವಾಗಿ ಬರಮಾಡೋದು ಕಾರಣವೇನು ಅಂದಾಗ, ಸ್ವಾಮಿ, ತನ್ನ ಶರಗೊಡ್ಡಿ ಕೇಳ್ಕೊಳ್ತಾ ಇದ್ದಾಳೆ ಆ ಮಹಾತಾಯಿ ಕೈಕಸಾದೇವಿ.
ನನ್ನ ಮಗ ರಾವಣ ಎಲ್ಲರೂ ಕೆಟ್ಟವನು 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 ಅಂತ ಇದ್ದಾರೆ ಸ್ವಾಮಿ. ಏನಾದ್ರೂ ಮಾಡಿ ಆಶೀರ್ವಾದ ಮಾಡಿ ಅವನನ್ನು ಒಳ್ಳೆಯವನನ್ನಾಗಿ ಮಾಡಕ್ಕಾಗೋದಿಲ್ವಪ್ಪ. ಆಗ ಶುಕ್ಲಾಚಾರ್ಯರು ಹೇಳ್ತಿದ್ದಾರೆ, ಅಮ್ಮ ಕೈಕಸಾದೇವಿ, ಆಶೀರ್ವಾದ ಮಾಡಿ ಒಳ್ಳೆಯವನನ್ನಾಗಿ ಮಾಡೋದಾಗಿದ್ರೆ ಈ ಜಗತ್ತಿನಲ್ಲಿ ಕೆಟ್ಟವರೇ ಇರ್ತಿರ್ಲಿಲ್ಲ ಕಣಮ್ಮ. ಹಾಗಿದ್ರೆ ನನ್ನ ಮಗನಿಗೆ ಒಳ್ಳೆತನವನ್ನ ಕಲಿಸೋದು ಹೇಗೆ ಸ್ವಾಮಿ ಅಂದಾಗ, ನೋಡಮ್ಮ, ಮಾಡು ನೀನು 101 ವ್ರತವನು. ತಾಯಿ 101 ವ್ರತ ಮಾಡಮ್ಮ. ಕೈಲಾಸದಲ್ಲಿ ವಾಸವಾಗಿರ್ತಕ್ಕಂಥ ಆ ಪರಮೇಶ್ವರ ನಿನ್ನ ಭಕ್ತಿಗೆ ಮೆಚ್ಚಿ ಏನಾದ್ರೂ ವರವನ್ನ ಕೊಟ್ರೆ ನಿನ್ನ ಮಗ ಒಳ್ಳೆಯವನಾದ್ರೂ ಆಗಬಹುದು ತಾಯಿ. ಹಾಗಂದ ಕೂಡಲೇ ಏನ್ ಮಾಡ್ಬೇಕಪ್ಪ ನಾನು? ಆ ಗುರುಗಳನ್ನ ಕೇಳ್ತಿದ್ದಾರೆ. ಲಕ್ಷ್ಮೀ ರಮಣ ಗೋವಿಂದ. ಅತ್ತಗಿತ್ತಾಗ ಮಾತಾಡ್ಬೇಡಿ, ಸುಮ್ಮ ಕೂತ್ಕೊಳ್ರಪ್ಪ. ಇಂದಿರಾ ರಮಣ ಗೋವಿಂದ. ಗುರುಗಳನ್ನ ಕೇಳ್ತಿದ್ದಾರೆ, ಸ್ವಾಮಿ ನಾನು ಏನ್ ಮಾಡ್ಬೇಕು ಪೂಜೆಯನ್ನ ಮಾಡೋದಿಕ್ಕೆ? 101 ವ್ರತವಲ್ಲ, 1000 ವ್ರತವನ್ನಾದ್ರೂ ನಾನು ಮಾಡ್ತೇನೆ ಸ್ವಾಮಿ, ಏನು ಮಾಡ್ಬೇಕಪ್ಪ ಅಂದಾಗ ಆ ಕುಲಗುರುಗಳು ಹೇಳ್ತಿದ್ದಾರೆ, ತಾಯಿ ಕೈಕಸಾದೇವಿ, ಇದೋ ಲಂಕೆಯ ಸಮುದ್ರ ತೀರದಲ್ಲಿ ಒಂದು ಮರಳಿನ ಲಿಂಗವನ್ನ ಸ್ಥಾಪನೆ ಮಾಡು. ಮರಳಿನ ಲಿಂಗವನ್ನ ಸ್ಥಾಪನೆ ಮಾಡಿ ಪರಮೇಶ್ವರನಿಗೆ ಪ್ರಿಯವಾಗಿರ್ತಕ್ಕಂಥ ಬಿಲ್ವ ಪತ್ರೆಯನ್ನ ಹಾಕಿ ಹಲವಾರು ಬಗೆ ಬಗೆಯ ಹೂಗಳಿಂದ ಆ ಲಿಂಗವನ್ನ ಸಿಂಗಾರ ಮಾಡಿ ನೀನು ಪೂಜೆಯನ್ನ ಮಾಡು ತಾಯಿ. ಆ ಪರಮೇಶ್ವರನಿಗೆ ನಿನ್ನ ಪೂಜೆ ಇಷ್ಟವಾದಲ್ಲಿ ಅವನು ನಿನ್ನ ಮಗನಿಗೆ ಒಳ್ಳೆ ಬುದ್ಧಿಯನ್ನಾದ್ರೂ ಕೊಟ್ಟರು ಕೊಡ್ತಾನಮ್ಮ. ಆಗ್ಲಿ ಧನ್ಯೋಸ್ಮಿ ಅಂತೇಳಿ ಆ ಗುರುವಿನ ಪಾದವನ್ನ ಮುಟ್ಟಿ ಆಶೀರ್ವಾದ ಮಾಡಿಸ್ಕೊಂಡಿದ್ದಾಳೆ ಆ ತಾಯಿ. ಕುಲಗುರುಗಳು ಹೊರಟಿದ್ದಾರೆ. ಇತ್ತ ಆ ಕೈಕಸಾದೇವಿ ಸಮುದ್ರ ತೀರದ ಲಂಕೆಯಲ್ಲಿ, ಆ ಲಂಕಾ ಸಮುದ್ರ ತೀರದಲ್ಲಿ ಒಂದು ಸೈಕದ ಲಿಂಗವನ್ನ, ಅಂದರೆ ಮರಳಿನ ಲಿಂಗವನ್ನ ಸ್ಥಾಪನೆ ಮಾಡಿದ್ದಾಳಂತೆ. ಸ್ಥಾಪನೆ ಮಾಡಿ ಹಲವಾರು ಬಗೆ ಬಗೆಯ ಪುಷ್ಪಗಳಿಂದ ಆ ತಾಯಿ ಆ ಲಿಂಗವನ್ನ ಅಲಂಕಾರ ಮಾಡಿ ಒಂದು ತೊಟ್ಟು ಒಂದೇ ಒಂದು ಉದ್ದರಣಿ ತೀರ್ಥ ನೀರನ್ನೂ ಕುಡಿಯದೆ ಉಪವಾಸ ವ್ರತವಿದ್ದು ಆ ತಾಯಿ ಲಿಂಗದ ಮುಂದೆ ಕುಳಿತು ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕಣ್ಮುಚ್ಚಿ ಆ ತಾಯಿ ಪ್ರಾರ್ಥನೆಯನ್ನು ಮಾಡ್ತಾ ಆ ಭಗವಂತನನ್ನು ಕೊಂಡಾಡ್ತಾ ಇದ್ದಾಳೆ. ಯಾವುದೇ ಇಹಲೋಕದ ಯಾವುದೇ ಗೊಡವೆಗಳು ಕಿವಿಗೆ ಬೀಳ್ತಾ ಇಲ್ಲ ಅವಳಿಗೆ. ಒಂದೇ ಒಂದು ಧ್ಯಾನ. ಯಾವ ಧ್ಯಾನ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಓಂ ನಮಃ ಶಿವಾಯ. ಭವಪಾಶನಾಶ ಈಶಾ ಗಿರಿಜೇಶ ಭಸ್ಮಾಂಗಭೂಷ. ಭವಪಾಶನಾಶ ಈಶಾ ಗಿರಿಜೇಶ ಭಸ್ಮಾಂಗಭೂಷ. ಸುರನರ ವಂದಿತ ನಂದಿ ವಾಹನ. ಓಂ ನಮಃ ಶಿವಾಯ, ಹರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ ತಾಯಿ ಕೈಕಸಾದೇವಿ ಮಾಡುವಂತ ಪೂಜೆ
ಕೈಲಾಸದಲ್ಲಿರ್ತಕ್ಕಂಥ ಆ ಪರಮೇಶ್ವರನಿಗೆ ಪ್ರೀತಿ ಹೇಗಿದೆ ಅಂತ ನೋಡಿ. ಮಾಡಿದ್ರೆ ಪೂಜೆ ಹಾಗೆ ಮಾಡಬೇಕು, ಭಗವಂತನಿಗೆ ಇಚ್ಛೆ ಆಗುವಾಗ ಮಾಡಬೇಕು ಪೂಜೆಯನ್ನ. ನಾವು ಕೆಲವು ಜನ ಮಾಡ್ತೀವಿ ಪೂಜೆನ ಕೈಲಿ ಗಂಧದ ಗಡ್ಡಿ ಹಿಡ್ಕೊಂಡು ಲೋಕದ ಎಲ್ಲಾ ಗೊಡವೆಗಳನ್ನ ಮೈ ಮೇಲೆ ಅಂಟಿಸ್ಕೊಳ್ತೀವಿ. ಯಾರಾದ್ರೂ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಾಯಿಗೆ ಮಣ್ಣಾಕ, ಬಡ್ಡಿ ದುಡ್ಡು ಕೊಟ್ಟಿಲ್ಲ, ಓಂ ನಮ ಶಿವಾಯ. ನೋಡಿ, ಬಾಯಿಗೆ ಮಣ್ಣಾಕ ಅಂತ ಅಂದ್ರೆ ಮೊದಲು ಆ ಬೈಗಳ ಅವರನ್ನೇ ಸುಡುತ್ತಂತೆ. ಅದು ಭಗವಂತನ ನಾಮವನ್ನು ಹೇಳುವಾಗ ಯಾವುದೇ ಯೋಚನೆಗಳು, ಕೆಟ್ಟ ಆಲೋಚನೆಗಳು ತಲೆಯಲ್ಲಿರಬಾರದು. ಅವಾಗ್ಲೇ ಭಗವಂತ ನಮಗೆ ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ, ಆಯುಸನ್ನು ಕೊಡ್ಲಿಕ್ಕೆ ಸಾಧ್ಯ. ಇವತ್ತು ನಾವು ಪೂಜೆಗಳನ್ನ ಅಹಂಕಾರಕ್ಕೆ ಮಾಡೋಕ್ ನಿಂತಿದ್ದೀವಿ. ನಾವು ಯಾರಾದ್ರೂ ಯುಗಾದಿ ಹಬ್ಬದಲ್ಲಿ ಕಾಯಿ ಹೊಡಿಸ್ಕೊಬರು ಕರ್ಕೊಂಡು ಹೋಗವ್ರೆ ಅಂತ ಅಂದ್ರೆ, ತಗೊಂಡು ಹೋಗವ್ರೆ ತಟ್ಟೆ ಅಂದ್ರೆ ಪಕ್ಕದ ಮನೆಯವ್ರು ಕೇಳ್ತಾರೆ, ಅವ್ನ ಮಗಳನ್ನ ಕಳಿಸ್ತಾಳೆ. ಯಾರಿಗೆ ವಾರವ್ರಿಗಿತ್ತರಿಗೆ ಆಗುದಿಲ್ವಲ್ಲ, ಆಗ ಕೌಶಿ ಆಗ ಕಳಿಸ್ತಾಳೆ ಪಕ್ಕದ ಮನೆಯವ್ರಿಗೆ. ಏನಂತ, ನಿಮ್ಮ ಆಂಟಿ ಎಷ್ಟು ಕಾಯಿ ಹೊಡಿಸ್ಕೊಂಬಂದಿಗಳು ನೋಡ್ಕೊಬರೋಗ ಹೋಗಿ ಅಂತ. ಅವಳೇನಾರವ್ವ 2 ಕಾಯಿ ಹೊಡಿಸ್ಕೊಂಬಂದಳೆ, ನಡಿ ಆ ಮುಂಡೆಗಿಂದ ನಾನೇನು ಕಮ್ಮಿ ಅಂತ ಇವಳು 10 ಕಾಯಿ ಹೊಡಿಸ್ಕೊಂಬತ್ತಾಳೆ. ಭಗವಂತನಿಗೆ ನಾವು ಅಹಂಕಾರ ತೋರ್ದಷ್ಟೇ ಆಗ ಅವನಿಗೆ ಕೋಪ ಬಂದು ಹೋಗ್ತದಂತೆ. ನೋಡಿ, ಇವ್ರಿಗೆ ಅಹಂಕಾರದಲ್ಲಿ ಪೂಜೆ ಮಾಡ್ತಿದ್ದಾರೆ ಅಂತ. ಇಲ್ಲಿ ಅಹಂಕಾರಕ್ಕೆ ಜಾಗವಿಲ್ಲ. ತಾಯಿ ಕೈಕಸಾದೇವಿ ಆ ಭಗವಂತನ ಆ ಪ್ರೀತಿಯ ಲಿಂಗದ ಮುಂದೆ ಕುಳಿತುಕೊಂಡು ಆ ಓಂ ನಮ ಶಿವಾಯ ಮಂತ್ರವನ್ನು ಹೇಳ್ತಿದ್ದಾರೆ. ಓಂ ನಮ ಶಿವಾಯ, ಹರ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಕೈಲಾಸದಲ್ಲಿರ್ತಕ್ಕಂಥ ಆ ಜಟಾಧರ ಗಂಗಾಧರ ಪರಮೇಶ್ವರನಿಗೆ ಈ ತಾಯಿ ಕೈಕಸೆಯ ಪೂಜೆ ಬಹಳ ಸಂತೋಷ ಕೊಟ್ಟಿದೆಯಂತೆ. ನೋಡಿ, ಪರಮಾತ್ಮ ನಗ್ತಾ ಇದ್ದಾನಂತೆ. ಪಕ್ಕದಲ್ಲೇ ಜಗಜ್ಜನನಿ ಆದಿಶಕ್ತಿ ಆ ಪಾರ್ವತಿ ಕುಳಿತಿದ್ದಾಳೆ. ಪಾರ್ವತಿ ಆ ಸ್ವಾಮಿಯನ್ನ ಕೇಳ್ತಿದ್ದಾಳೆ, ಸ್ವಾಮಿ ನಿಮ್ಮ ನಗುವಿಗೆ ಕಾರಣವೇನು? ಆಗ ಆ ಪರಮೇಶ್ವರ ಹೇಳ್ತಿದ್ದಾನೆ, ದೇವಿ ಅದೋ ನೋಡಲ್ಲಿ ಆ ಭೂತಳದಲ್ಲಿ ಸ್ವರ್ಣಲಂಕೆ ಲಂಕಾ ನಗರದ ಆ ಸಮುದ್ರ ಸಾಗರದ ಆ ತಡಿಯಲ್ಲಿ ನೋಡು, ಆ ರಾವಣೇಶ್ವರನ ಮಾತೃ ತಾಯಿ ಕೈಕಸಾದೇವಿ ಮಾಡ್ತಾ ಇರ್ತಕ್ಕಂಥ ಪೂಜೆ ನನಗೆ ಬಹಳ ಇಷ್ಟವಾಗ್ತಾ ಇದೆ ಅಂದಾಗ ಆ ಅಲ್ಲೇ ಕುಳಿತಿದ್ದಂತ ದೇವಲೋಕದ ದೇವಾನು ದೇವತೆಗಳೆಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಬಿಟ್ರಂತೆ. ನೋಡಿ, ಅಯ್ಯಯ್ಯೋ, ಪರಮೇಶ್ವರ ಯಾವತ್ತೂ ನಮ್ಮನ್ನ ಹಿಂಗು ಹೊಗಳಿಲ್ವಲ್ಲ, ಆ ತಾಯಿ ಕೈಕಸ ಮಾಡುವ ಪೂಜೆಯನ್ನು ಮಾತ್ರ ಒಪ್ಕೊಂಡ್ಬಿಟ್ನಲ್ಲ, ನಮ್ಮನ್ನವನು ಒಪ್ಕೊಳ್ಳೇ ಇಲ್ವಲ್ಲ. ಇನ್ನ ಏನಾದ್ರೂ ಮಾಡಿ ಆ ತಾಯಿ ಕೈಕಸಾದೇವಿ ಮಾಡುವಂತ ಪೂಜೆಯ ಪ್ರಸಾದವನ್ನ ನಾವು ಪಡ್ಕೊಂಡ್ಬಿಡ್ಬೇಕು ಅಂತ ಅಂದ್ರಂತೆ. ನೋಡಿ, ಏನ್ ಮಾಡೋದು, ಉಪಾಯವೇನು ಅಂದಾಗ ಆ ಸಮುದ್ರ ರಾಜನನ್ನ ಪ್ರಾರ್ಥನೆ ಮಾಡಿ ಕರೆದಿದ್ದಾರೆ. ಸಾಗರದೊಡೆಯನಾಗಿರ್ತಕ್ಕಂಥ ಸಮುದ್ರ ರಾಜ ತಟ್ಟನೆ ಆ ದೇವಾನು ದೇವತೆಗಳ ಮುಂದೆ ಪ್ರತ್ಯಕ್ಷನಾಗಿ ನಿಂತ ಆ ಸಾಗರದೊಡೆಯ, ನನ್ನನ್ನ ಇಷ್ಟೊಂದು ಆತರಾತ್ರವಾಗಿ ಬರಮಾಡಲು ಕಾರಣವೇನು ಸ್ವಾಮಿ ಎಂದಾಗ, ಅಪ್ಪ ಅದು ಆ ಲಂಕಾ ನಗರದ ತೀರದಲ್ಲಿ ಆ ಕೈಕಸಾದೇವಿ ಬಹಳ ವಿಜೃಂಭಣೆಯಿಂದ ಭಕ್ತಿ ಪ್ರಸಾದವನ್ನ ಮಾಡಿದ್ದಾಳೆ. ಏನಾದ್ರೂ ಮಾಡಿ ಆ ಪ್ರಸಾದವನ್ನ ನನಗೆ ತಂದು ಕೊಡ್ರಪ್ಪ ಅಂದಾಗ ಸಮುದ್ರ ರಾಜ ಹೇಳ್ತಿದ್ದಾನೆ, ಏನ್ರಯ್ಯ ನೀವೇನು ಹುಡುಗಾಟ ಆಡ್ತಾ ಇದ್ದೀರಾ? ಅವಳನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ? ದಶಕಂಠ ರಾವಣ. ಏನಾದ್ರೂ ಅವನಿಗೆ ಈ ವಿಚಾರ ಗೊತ್ತಾದ್ರೆ ನಮ್ಮನ್ನ ದೇವಲೋಕದಲ್ಲಿ ಇಲ್ಲ ಅನಿಸ್ಬಿಡ್ತಾನೆ ಅವನು. ಆಗ ದೇವಾನು ದೇವತೆಗಳು ಕೇಳ್ಕೊಳ್ತಾ ಇದ್ದಾರಂತೆ, ಇಲ್ಲ ಇಲ್ಲ ಸಾಗರದೊಡೆಯ, ಸಮುದ್ರ ರಾಜ, ನಿಮ್ಮ ಪ್ರೀತಿ ನಮಗೆ ಬೇಕಾಗಿದೆ, ಏನಾದ್ರೂ ಮಾಡಿ ಆ ತಾಯಿ ಮಾಡ್ತಾ ಇರ್ತಕ್ಕಂಥ ಪ್ರಸಾದವನ್ನ ನಮಗೆ ತಂದುಕೊಡು ಅಂತ ಕೇಳುವಾಗ
ದೇವತೆಗಳ ಮಾತಿಗೆ ಕಟ್ಟು ಬಿದ್ದಂತ ಆ ಸಾಗರದೊಡೆಯ ಆಗಲಿ ತಥಾಸ್ತು ಎಂಬುದಾಗಿ ಹೊರಟಿದ್ದಾನೆ. ಇತ್ತ ಕೈಕಸಾದೇವಿ ಹಿಂದುಗಡೆ ಸಖಿಯರು ಕುಳಿತಿದ್ದಾರೆ. ಒಬ್ಬಳೇ ಆ ಲಿಂಗದ ಮುಂದೆ ಕುಳಿತುಕೊಂಡು ಯಾವ ಶಬ್ದಗಳೂ ಕಿವಿಗೆ ಕೇಳಿಸ್ತಾ ಇಲ್ಲ. ಅವಳಿಗಿರುವಂತ ಜ್ಞಾನ ಒಂದೇ, ಅವಳಿಗಿರುವಂತ ಭಕ್ತಿ ಒಂದೇ, ಅವಳಿಗಿರುವಂತ ಪುಣ್ಯದ ಆರಾಧನೆ ಒಂದೇ. ಏನು? ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಆ ತಾಯಿ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡುವಾಗ ಒಂದು ಸಾರಿ ಸಾಗರದೊಡೆಯ ತನ್ನ ಕದಂಬ ಬಾಹುಗಳನ್ನು ಚಾಚಿ ಬೀಸಿದ. ಆ ಸಮುದ್ರದಲ್ಲಿ ಏರಿಳಿತವಾಗ್ತಾ ಇದೆ, ಅಲೆಗಳು ಉಪ್ಪಿ ಬರ್ತಾ ಇದೆ. ಹಿಂದುಗಡೆ ಸಖಿಯರು, ಅಮ್ಮ ಕೈಕಸಾದೇವಿ, ರಾಣಿ ಅಮ್ಮ ಕೈಕಸಾದೇವಿ, ಸಮುದ್ರದಲ್ಲಿ ಅಲೆಗಳ ಏರಿಳಿತವಾಗ್ತಾ ಇದೆ, ಎದ್ದೇಳು ತಾಯಿ ಎದ್ದೇಳು ಅನ್ನುವಾಗ ಆ ತಾಯಿಗೆ ಬೇರೆ ಯಾವ ಶಬ್ದಗಳು ಕೇಳಿಸ್ತಾ ಇಲ್ವಂತೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಒಂದು ಸಾರಿಯ ಸಮುದ್ರ ರಾಜ ತನ್ನ ಕದಂಬ ಬಾಹುಗಳನ್ನು ಬೀಸಿದ. ಸಾಗರದಲ್ಲಿ ಏರಿಳಿತವಾಗಿ ಅಲೆಗಳು ಬಂದು ಆ ತಾಯಿ ಮಾಡಿದಂತ ಲಿಂಗದ ಪೂಜೆಯನ್ನು ಕೊಚ್ಚಿಕೊಂಡು ಹೊರಟರು. ಒಂದಷ್ಟೊತ್ತುಗಳಿಗೆ ಶಾಂತವಾಗಿದೆ ಸಮುದ್ರ. ಈ ಕೈಕಸಾದೇವಿ ಕಣ್ತೆರೆದು ನೋಡ್ತಾ ಇದ್ದಾಳೆ. ಮುಂದುಗಡೆ ಇದ್ದಂತ ಲಿಂಗವಿಲ್ಲ, ಪ್ರಸಾದವಿಲ್ಲ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ. ಶಂಕರನೇ ಜಟಾಧರನೇ ಗಂಗಾಧರನೇ, ಅಪ್ಪ ನಾನು ಮಾಡಿದ ಪೂಜೆ ನಿನಗೆ ಇಷ್ಟವಾಗಲಿಲ್ವ ತಂದೆ? ನಾನು ಮಾಡಿದ ಪೂಜೆ ನಿನಗೆ ಯಾಕಪ್ಪ ಇಷ್ಟವಾಗ್ಲಿಲ್ಲ? ನನ್ನಲ್ಲಿ ಏನಾದ್ರೂ ಕೊರತೆ ಆಯ್ತೆ ನನ್ನಪ್ಪ? ಕಣ್ಣಲ್ಲಿ ನೀರನ್ನು ಸುರಿಸುತ್ತಾ ಓಡೋಡಿ ಬಂದು ಆ ಲಂಕೆಯ ಅರಮನೆಯ ಕೋಣೆಯೊಳಗಡೆ ಆ ತಾಯಿ ಉಪವಾಸ ವ್ರತವಿದ್ದು ಸಾಯ್ತೇನೆ ನಾನು ಅಂತೇಳಿ ಬಂದು ಉಪವಾಸ ವ್ರತವನ್ನು ಮಾಡ್ತಾ ಇದ್ದಾಳೆ. ಉಪವಾಸ ಅಂದ್ರೆ ಒಂದು ತೊಟ್ಟು ನೀರನ್ನು ಕುಡಿಯೋ ಹಾಗಿಲ್ಲ. ನಾವು ಉಪವಾಸ ಮಾಡೋದು ಹೇಗೆ? ಉಪವಾಸದಲ್ಲಿ ಹೇಗ್ ಮಾಡ್ತೀವಿ ನಾವು? ಏನಿಲ್ಲ, ಯಾರೋ ನಮ್ಮೂರಲ್ಲಿ ಬಿದ್ದ, ಅವ್ನು ಯಾವಾಗ್ಲೂ ಏನಾರ ಹಬ್ಬ ಹುಣ್ಣಿಮೆ ಬಂದ್ರೆ ಇದ್ಯಾಕೆ ಬನ್ರಿ ಗೌಡ್ರೆ ಊಟ ಮಾಡ್ರಿ ಅಂದ್ರೆ, ನಾನು ಊಟ ಗೀಟ ಮಾಡಲ್ಲ, ಬರೀ ಫಳಾಹಾರ ಮಾತ್ರ ಮಾಡ್ತೀವಿ. ಏನು ಫಳಾಹಾರ ಮಾಡ್ತೀರಿ? ಏನೂ ಇಲ್ಲ, ಅರ್ಧ kg ಉಪ್ಪಿಟ್ಟು ಅಷ್ಟೇ, ಇನ್ನೇನು ಜಾಸ್ತಿ ತಿನ್ನಲ್ಲ. ಏನಂಗು ಮನೇಲಿ ಹೆಂಗೂ ಉಪ್ಪಿಟ್ಟು ತಿಂದಿದ್ದೀನಲ್ಲ ಅಂತ ಹೇಳಿ ಒಂದು ಅರ್ಧ ಲೀಟರ್ ಹಾಲು ಕೊಡ್ತಾರೆ ಅಷ್ಟೇ, ಇನ್ನೇನು ಜಾಸ್ತಿ ತಿನ್ನಕ್ ಹೋಗಲ್ಲ ನಾನು. ಉಪವಾಸ ಕಣ್ರಿ, ದೇವ್ರ ಮೆಚ್ತಾನೆ, ಉಪವಾಸ ಮಾಡಬೇಕು. ಹೆಂಗೋ ಹಾಲು ಕುಡ್ದಿದ್ದೀನಲ್ಲ ಅಂತೇಳಿ ಒಂದಷ್ಟು ಹೆಸರುಬೇಳೆ ಮಾಡಿರ್ತಾರಲ್ಲ ಅದೊಂಚೂರು ತಿಂತೀನಿ ಅಷ್ಟೇ, ಅದೊಂದು 2-3 ಸೌಟ್ ತಿಂತೀನಿ, ಜಾಸ್ತಿ ಏನು ತಿನ್ನಕ್ಕಾಗಲ್ಲ. ಹಾಗೋ ಈಗೋ ಮಾಡಿ ಇನ್ನೇನು ಹೇಗೂ ಉಪವಾಸ ಅಲ್ವಾ, ಒಂದು ಅರ್ಧ kg ಸೇಬು, ಒಂದು 1/4 kg ಬಾಳೆಹಣ್ಣು, ಒಂದಷ್ಟು ಅಷ್ಟೇ, ಇನ್ನೇನು ಒಂದಷ್ಟು ಗೋಡಂಬಿ ದ್ರಾಕ್ಷಿ ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ಹಂಗೂ ಏನಾದರೂ ಹಸುವಾಯ್ತು ಅಂತ ಅಂದರೆ ಒಂದು 15-20 ಹಲಸಿನ ತೊಳ್ಳೆ ಅಷ್ಟೇ, ಇನ್ನೇನು. ಇದು ಉಪವಾಸ ಮಾಡೋದು ನಾವು ಈಗ. ಆದರೆ ಇಲ್ಲಿ ಆ ತಾಯಿ ಜಗಜ್ಜನನಿ ಆ ಕೈಕಸಾದೇವಿ ಒಂದು ಉದ್ದರಣಿ ತೀರ್ಥವನ್ನು ಕೂಡ ಮುಟ್ಟದೆ ಉಪವಾಸ ವ್ರತವನ್ನು ಕೈಗೊಂಡಿದ್ದಾಳೆ. ರಾವಣೇಶ್ವರ ದಿಗ್ವಿಜಯವನ್ನು ಮುಗಿಸಿ ಅರಮನೆಗೆ ಬಂದಿದ್ದಾನೆ. ರಾಜಾದಿರಾಜ ರಾಜಮಾರ್ತಾಂಡ ಸುರನನಾತೀತ ದೇದೀಪ್ಯಮಾನ ಪ್ರಕಾಶಕ ದಶಕಂಠ ರಾವಣ ಮಹಾರಾಜರಿಗೆ ಜಯವಾಗಲಿ.
ಜಯವಾಗಲಿ. ಯಾವಾಗ ಆ ಪರ ಕೇಳುವುದು ಆ ಕೋಣೆಯೊಳಗಿದ್ದಂತ ಆ ತಾಯಿ ಕೈಕಸಾದೇವಿ ಕಿವಿಗೆ ಬಿತ್ತು, ತಾಯಿಗೆ ಆನಂದವಾಗೋಯ್ತಂತೆ. ನೋಡಿ, ನನ್ನ ಮಗ ಬಂದಿದ್ದಾನೆ, ನನ್ನ ಮಗ ಬಂದ, ಏನಾದ್ರೂ ಅವನಿಗೆ ಹೇಳ್ಕೊಳ್ಳೋಣ ಅಂತ ಹೇಳಿ ಆ ರಾವಣೇಶ್ವರ ನೇರವಾಗಿ ಹೋದವನೇ. ಅಮ್ಮ, ಮೊದಲೋಗಿ ಆ ತಾಯಿಗೆ ನಮಸ್ಕಾರವನ್ನ ಮಾಡದಂತೆ. ನೋಡಿ, ಇದಲ್ವೇ ಭಕ್ತಿ. ಏನಾದ್ರೂ ಒಳ್ಳೆ ಕೆಲಸ ಮಾಡುವಾಗ ಎತ್ತ ತಾಯಿ ತಂದೆಯರ ಪಾದ ಸೇವೆಯನ್ನು ಮಾಡಿ ಕೆಲಸ ಶುರು ಮಾಡಿದ್ರೆ ಯಾವ ಲೋಪಗಳು ಬರೋದಿಲ್ಲ. ನಾವು ಬರ್ತ್ಡೇ ಮಾಡ್ಕೊಳ್ತೀವಿ ಅಲ್ವಾ? ಬರ್ತ್ಡೇ ಯಾರಿಗೆ ಮಾಡಬೇಕು? ಲೆಕ್ಕಾಚಾರವಾಗಿ ನಮ್ಮವ್ವ ನಮ್ಮ ಅಪ್ಪನಿಗೆ ಮಾಡಬೇಕು. ಯಾಕೆ ಹೇಳಿ? ನಮಗೆ ಜನ್ಮ ಕೊಡುವಾಗ ಅವರು ಮತ್ತೆ ಹುಟ್ಟಿರ್ತಾರೆ, ಅವರು ಸತ್ತು ಹುಟ್ಟಿರ್ತಾರೆ, ಅವ್ರಿಗೆ ನಿಜವಾದ ಬರ್ತ್ಡೇ ಮಾಡಬೇಕು. ನಾವೆಲ್ಲ ಕೇಕ್ ಕತ್ತರಿಸ್ಕೊಂಡು ಸಿಕ್ಕಾಬಟ್ಟೆ ಹೆಂಡ ಕುಡ್ಕೊಂಡು ತಾಯಿ ತಂದೆಯರು ನೋಡ್ದೇನೆ ಅವನಿಗೆ ಉಪ್ಸಾರು ಮುದ್ದೆ ಮಾಡಿಬಿಟ್ಟು ಇವರು ತೋಟದಲ್ಲಿ ಹೋಗಿ ಬೇಕಾದಂಗೆ ಬಿರಿಯಾನಿ ತಿನ್ಕೊಂಡು ಇವರು ಹುಟ್ಟದಬ್ಬ ಆಚರಿಸ್ಕೊಂಡ್ರೆ ಯಾವ ದೇವರು ಮೆಚ್ಚೋದಿಲ್ಲ. ಹುಟ್ಟದಬ್ಬವನ್ನ ಆಚರಣೆ ಮಾಡೋದು ಎತ್ತ ತಾಯಿ ತಂದೆಗಳಿಗೆ ಅವರನ್ನು ಕೂರಿಸಿ ಹೊಸ ಬಟ್ಟೆಯನ್ನು ತಂದು ತರಕ್ಕಾಗ್ಲಿಲ್ವ ಇರು ಬಟ್ಟೆಯನ್ನೇ ಹಾಕಿ ಹೊಟ್ಟೆ ತುಂಬ ಊಟ ಮಾಡಿಸಿ ಅವರ ಪಾದವನ್ನು ತೊಳೆದು ಆ ಪಾದ ತೊಳೆದ ನೀರನ್ನು ತಲೆ ಮೇಲೆ ಹಾಕ್ಕೊಂಡ್ರೆ ನಿಜವಾದ ಹುಟ್ಟದಬ್ಬ ಆಯಿತು. ತಪ್ಪೋ ಸರಿಯಾ ಸ್ವಾಮಿ? ಇದು ನಿಜವಾಗ್ಲೂ ಅವರು ತಾಯಿ ಸಾವಿನ ಮನೆಯ ಬಾಗಿಲಿಗೆ ಹೋಗಿ ಬಂದಿರ್ತಾಳಂತೆ. ನೋಡಿ, ಅವಳು ಅದಕ್ಕೆ ಅವಳು ಹುಟ್ಟದಬ್ಬ ಮಾಡಬೇಕು. ಆದ್ರೆ ಇಲ್ಲಿ ನಮ್ಮ ಮಹಾನುಭಾವ ಆ ರಾವಣೇಶ್ವರ ತಾನು ಬಂದು ತಾಯಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ್ದಾನೆ. ಅಮ್ಮ ನಮಸ್ಕಾರ ಮಾಡು ತಾಯಿ ಎಂದಾಗ ಆ ತಾಯಿಯ ಪಾದವನ್ನು ರಾವಣೇಶ್ವರ ಮುಟ್ಟಿದ್ದಾನೆ. ಆ ಕೈಕಸಾ ದೇವಿಯ ಕಣ್ಣಂಚಿನಲ್ಲಿ ನೀರು, ಒಂದು ತೊಟ್ಟು ನೀರು ಕೆಳಗಡೆ ತೊಟ್ಟಿಕ್ಕಿ ಆ ರಾವಣೇಶ್ವರನ ಮುಂಗೈ ಮೇಲೆ ಢಮ್ಮನೆ ಬಿದ್ದಂತೆ. ನೋಡಿ, ರಾವಣೇಶ್ವರನಿಗೆ ಆಶ್ಚರ್ಯ. ಮಾತಾ, ನಿನ್ನ ಕಣ್ಣಲ್ಲಿ ನೀರು ಆವತಾಪದಿನೊಂದು ಕಣ್ಣೀರ ಕರವೇ ಮಾತಾ, ಅವನೀಧವದಶ ಕಂಠನ ಜನನಿ ಕಂಬನಿಯ ಕರೆವರೆ ಆರು ನಿನ್ನ ಮನವನೋಯಿಸಿದ ಗಾತುಕನು ಪಿಡಿದವನ ಸೆಳೆ ತಂದು ಸೆರೆಬಡೆಯದಿದ್ದೊಡೆ ಯಾನ್ ನಿನ್ನ ಸುತನೆ ಅಮ್ಮ ಅಮ್ಮ. ಯಾರಾದ್ರೂ ಮನೆಯಲ್ಲಿ ಹೂವ ಕಣ್ಣೀರಾಗ್ತಾ ಕೂತ್ಕೊಂಡವಳೆ ಅಂದ್ರೆ ಯಾವ ಮಕ್ಕಳು ತಾನೇ ಕೋಪ ಬರಲ್ಲ? ಇಲ್ಲಿ ದಶಕಂಠ ರಾವಣನಿಗೆ ಯಾವಾಗ ಆ ಕೈಕಸಾದೇವಿಯ ಕಣ್ಣೀರು ರಾವಣೇಶ್ವರನ ಮುಂಗೈ ಮೇಲೆ ಬಿತ್ತೋ, ಎಲ್ಲಿಲ್ಲದ ಕೋಪ. ಯಾರು ತಾಯಿ? ನಿನ್ನ ಕಣ್ಣೀರಿಗೆ ಕಾರಣನಾದ ಆ ಅಧಮ ಯಾರು? ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಈ ಭುವನ ಸುಂದರನೇ ಆಗಿರಲಿ, ಹಿಡಿದವನ ಸೆಳೆ ತಂದು ಸೆದೆಬಡಿಯದಿರುತ್ತೋಡೆ ಯಾನ್ ನಿನ್ನ ಸುತನೆ, ನಾನ್ ನಿನ್ನ ಮಗನೇ ಅಲ್ಲ ಕಣಮ್ಮ. ನೋಡಿ ಆ ಮಗನ ಆಕ್ರೋಶ ಎಷ್ಟಿತ್ತು. ಆಗ ಹೇಳ್ತಾ ಇದ್ದಾಳೆ, ಆಗ ತಾಯಿ ಮಗನಿಗೆ ಹೇಳ್ತಾ ಇದ್ದಾಳೆ, ಏನ ಹೇಳಲಿ ಕಂದ ಮಗನೇ, ಏನ ಹೇಳಲಿ ನಾನು. ಅಪ್ಪ ಅಪ್ಪ ನಾನೇನು ಅಂತ ಹೇಳಪ್ಪ? ಸಮುದ್ರ ತೀರದಲ್ಲಿ ಲಿಂಗವನ್ನಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದೆ ಮಗನೇ. ಆ ಸಮುದ್ರ ರಾಜ ಬಂದು ನಾನು ಮಾಡಿದ ಲಿಂಗದ ಪೂಜೆಯನ್ನೆಲ್ಲ ತನ್ನ ಅಲೆಗಳಿಂದ ಜಾರಿಸಿಕೊಂಡು ಹೋದಪ್ಪ. ರಾವಣೇಶ್ವರ ಅಲ್ಲೇ ನಿಂತಿದ್ದವನು, ಎಲವೆಲವೋ ಸಮುದ್ರ ರಾಜ.
ತಾಯಿಯ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದಂತ ಮಹಾನುಭಾವ ಆ ತಾಯಿ ಹೇಳ್ತಿದ್ದಾಳೆ, ಏನು ಹೇಳಲಿ ಮಗನೇ, ಸಮುದ್ರ ತೀರದಲ್ಲಿ ನಾನೊಂದು ಪೂಜೆಯನ್ನು ಮಾಡ್ತಿದ್ದೆಪ್ಪ, ಆ ಸಮುದ್ರ ರಾಜ ಬಂದು ನನ್ನ ಪೂಜೆಯನ್ನೆಲ್ಲ ಭಂಗ ಮಾಡಿಬಿಟ್ಟ ಅಂತ. ಆಗ ರಾವಣ ಹೇಳ್ತಿದ್ದಾನೆ, ಗದೆಯನ್ನು ನೆಲಕ್ಕೊಮ್ಮೆ ಅಪ್ಪಳಿಸಿ, ಎಲವೆಲವೋ ಸಮುದ್ರ ರಾಜ, ಈ ಭೂಲೋಕದಲ್ಲಿ ನಿನ್ನನ್ನು ಇಲ್ಲ ಅನಿಸ್ಬಿಡ್ತೇನೆ ಅಂತೇಳಿ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟ. ರಾವಣನಿಗೆ ಒಂದು ಸ್ವಲ್ಪ ಅನುಮಾನ ಬಂತು. ನೋಡಿ ಅಮ್ಮ, ಯಾವ ಲಿಂಗವನ್ನಿಟ್ಟು ಪೂಜೆ ಮಾಡ್ತಾ ಇದ್ದೆ ತಾಯಿ ಅಂದಾಗ ಆ ತಾಯಿ ಹೇಳ್ತಿದ್ದಾಳೆ, ಮರಳಿನ ಲಿಂಗ. ರಾವಣ ನಕ್ಕು ನಕ್ಕು ಸುಸ್ತಾಗ್ತಾ ಇದ್ದಾನೆ. ಅಮ್ಮ, ಈ ನಿನ್ನ ದಡ್ಡತನಕ್ಕೆ ಏನ್ ಹೇಳಲಿ ತಾಯಿ, ಈ ಸ್ವರ್ಣ ಲಂಕೆಯಲ್ಲಿ ನಿನಗೇನು ಕೊರತೆ ಅಮ್ಮ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರು ನಿನ್ನ ಗಾನ ನರ್ತನವನ್ನಾಡಿ ನಿನಗೆ ಸಂತೋಷ ಕೊಡುವ ನರ್ತಕ್ಕೆ ಯಾರು ನಿನ್ನ ಬಳಿಯಲಿದ್ದಾರೆ? ಆ ಯಜ್ಞೇಶ್ವರನೇ ನಮ್ಮ ಅಡಿಗೆ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ದಿದ್ದಾನೆ. ಬೇಕೆಂದಾಗ ಕುಬೇರ ಹಣ ಕೊಡ್ತಾ ಇದ್ದಾನೆ. ಆ ಬ್ರಹ್ಮನೇ ನಮಗೆ ಪುರಾಣ ಶಾಸ್ತ್ರವನ್ನು ಹೇಳ್ತಿದ್ದಾನೆ. ನವಗ್ರಹಗಳು ಈ ನಿನ್ನ ಮಗನ ಸಿಂಹಾಸನದ ಮೆಟ್ಟಿಲುಗಳಾಗಿರುವಾಗ ಈ ಲಂಕೆಯಲ್ಲಿ ನಿನಗೇನು ಕೊರತೆ ತಾಯಿ? ಹೋಗಿ ಹೋಗಿ ಆ ಮರಳಿನ ಲಿಂಗವನ್ನಿಟ್ಟು ಪೂಜೆ ಮಾಡ್ತಾ ಇದ್ದೀಯಲ್ಲಮ್ಮ. ಅಮ್ಮ, ನೀನು ಒಂದೇ ಒಂದು ಆಶೀರ್ವಾದ ಮಾಡು. ಏನ್ ಮಾಡ್ತೀಯಪ್ಪ? ನಾನು ಆಶೀರ್ವಾದ ಮಾಡಿದ್ರೆ ಏನ್ ಮಾಡ್ತೀಯೋ ಕಂದ ಅಂದಾಗ, ತರುವೆನ ಆತ್ಮಲಿಂಗ, ಮಾತ ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ. ಹರನವರ ಬಲವು ಪಡೆದು ದರೆಯೊಳಗೆ ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ, ಮಾತ ತರುವೆನ ಆತ್ಮಲಿಂಗ. ಲಕ್ಷ್ಮೀ